हरे कृष्णा। श्री श्री राधा माधव की जय। अष्ट सखी वृंद की जय। पंचतत्व भगवान की जय। राजापुर जगन्नाथ बलदेव सुभद्रा माई की जय। जगत गुरु शील प्रभुपाद की जय। पावन गुरु महाराज की जय। अनंत कोटि वैष्णव वृंद की जय। ಹರೇ ಕೃಷ್ಣ. ಎಲ್ಲರಿಗೂ ಸ್ವಾಗತ. ಶುಭ ಮುಂಜಾನೆ ಭಾಗವತಂ ಚರ್ಚೆಗೆ. ಅದಕ್ಕೆ ಮೊದಲು ಈ ದಿನ ಜಪವನ್ನು ಲೀಡ್ ಮಾಡಿದಂತಹ ಎಲ್ಲರಿಗೂ ಪಾದಾಭಿವಂದನೆ ಮಾಡ್ತಾ, ಈ ದಿನದ ಶ್ಲೋಕ ನನಗೆ ಕೊಟ್ಟಿರುವಂತಹ ಶ್ಲೋಕ ಸ್ಕಂದ 1 13ನೇ ಅಧ್ಯಾಯ ಶ್ಲೋಕ ನಂಬರ್ 50. ಅದ್ರ ಬಗ್ಗೆ ಚರ್ಚೆ ಮಾಡುವ ಒಂದು ಸಣ್ಣ ಕೀರ್ತನೆ. ಜಯ ರಾಧಾ ಮಾಧವ ಕುಂಜ ವಿಹಾರಿ ಗೋಪಿ ಜನ ವಲ್ಲಭ ಗಿರಿವರಧಾರಿ. ಜಯ ರಾಧಾ ಮಾಧವ ಕುಂಜ ವಿಹಾರಿ ಗೋಪಿ ಜನ ವಲ್ಲಭ ಗಿರಿವರಧಾರಿ. ಯಶೋದನಂದನ ಬ್ರಜ ಜನರಂಜನ ಯಶೋದನಂದನ ಬ್ರಜ ಜನರಂಜನ ಯಮುನಾ ತೀರವನಚಾರಿ ಯಮುನಾ ತೀರವನಚಾರಿ. ಜಯ ರಾಧಾ ಮಾಧವ ಕುಂಜ ಬಿಹಾರಿ ಗೋಪಿ ಜನ ವಲ್ಲಭ ಗಿರಿವರಧಾರಿ. ಹರೆ ಕೃಷ್ಣ 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 ಹರೆ ಹರೆ, ಹರೆ ರಾಮ ರಾಮ್ ರಾಮ್ ಹರೆ ಹರೆ. ಹರೆ ಕೃಷ್ಣ 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 ಹರೆ ಹರೆ, ಹರೆ ರಾಮ ರಾಮ್ ರಾಮ್ ಹರೆ ಹರೆ. ಹರೆ ಕೃಷ್ಣ 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 ಹರೆ ಹರೆ, ಹರೆ ರಾಮ ರಾಮ್ ಹರೆ ಹರೆ. ಹರೆ ಕೃಷ್ಣ 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 ಹರೆ ಹರೆ, ಹರೆ ರಾಮ ರಾಮ್ ಹರೆ ಹರೆ. ಹರೆ ಕೃಷ್ಣ 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 ಹರೆ ಹರೆ, ಹರೆ ರಾಮ ರಾಮ್ ಹರೆ ಹರೆ. ಹರೆ ಕೃಷ್ಣ 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 ಹರೆ, ಹರೆ ರಾಮ ರಾಮ್ ಹರೆ ಹರೆ. ಹರೆ ಕೃಷ್ಣ 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 ಹರೆ ಹರೆ, ಹರೆ ರಾಮ ರಾಮ್ ಹರೆ ಹರೆ. ಪ್ರಭುಪದ ಜಯ ಪ್ರಭುಪದ, ಪ್ರಭುಪದ ಜಯ ಪ್ರಭುಪದ. ಜಯ ಗುರುದೇವ ಜಯ ಗುರುದೇವ, गुरुदेवा जय गुरुदेवा. नित्य गौर हरि बोल हरि बोल हरि बोल. नित्य गौर हरि बोल नित्य गौर हरि बोल हरि बोल हरि बोल. नित्य गौर हरि बोल हरि बोल हरि बोल हरि बोल हरि बोल. नित्य गौर हरि बोल हरि बोल हरि बोल. नित्य गौर हरि हरि बोल. ಹರೇ ಕೃಷ್ಣ. ಮತ್ತೊಮ್ಮೆ ಎಲ್ಲರಿಗೂ ಸ್ವಾಗತ. ಈ ದಿನದ ಭಾಗವತ ಚರ್ಚೆನ ಶುರು ಮಾಡೋಣ. ನಾರಾಯಣಂ ನಮಸ್ಕೃತ್ಯಂ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತಿಂ ವ್ಯಾಸಂ ತಥೋ ಜಯಂತಿ ನಷ್ಟಪ್ರಾಯೇಷು ಭಕ್ತಿರೇಷು ನಿತ್ಯಂ ಭಾಗವತ ಸೇವಯ ಭಗವತಿ ಉತ್ತಮ ಶ್ಲೋಕೆ ಭಕ್ತಿರ್ಭವತಿ ಪುಸ್ತಕಿ ಮೂಕಂ ಕರೋತಿ ವಾಚಾರಂ ಗಾಯತೆ ಯತ್ಕೃಪಾತ್ತಮಹಂ ಭಕ್ತಿ ಶ್ರೀ ಗುರುಮೂರ್ತಿ ನಮಃ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಸ್ಕಂದ 1 ಅಧ್ಯಾಯ 13 ಶ್ಲೋಕ 50. ನಿಷ್ಪಾದಿತಂ ದೇವಕೃತ್ಯಮವಶೇಷಂ ಪ್ರತ್ಯಕ್ಷತೆ, ತಾವಾದ್ಯೂತಮವೇಕ್ಷದ್ಯಂ ಭವೇತ್ ಯುವ ಯಾವದೀಶ್ವರಃ. ನಿಷ್ಪಾದಿತಂ ದೇವಕೃತ್ಯಮವಶೇಷಂ ಪ್ರತೀಕ್ಷತೆ, ತಾವಾದ್ಯೂಯಮವೇಕ್ಷ್ಯದ್ಯಂ ಭವೇತ್ ಯಾವದೀಶ್ವರಃ. ನಿಷ್ಪಾದಿತಂ
कृत्यमवशेषं प्रतीक्षते तावद्यूयमावेक्ष्यध्वं भवेत् यावदीशेश्वरः. ಪದ ನಿಷ್ಪಾದಿತಂ ಆಚರಿಸಿಯಾಯಿತು. ದೇವಕೃತ್ಯಂ ದೇವತೆಗಳ ಪರವಾಗಿ ಮಾಡಬೇಕಾದ ಎಲ್ಲವನ್ನು, ಅವಶೇಷಂ ಉಳಿದದ್ದನ್ನು, ಪ್ರತೀಕ್ಷತೆ ನಿರೀಕ್ಷಿಸಲಾಗುತ್ತಿದೆ, ತಾವತ್ ಅವರಿಗೆ, ಯೂಯಂ ನೀವು ಪಾಂಡವರೆಲ್ಲರೂ, ಅವೇಕ್ಷದ್ವಂ ಗಮನಿಸಿ ಕಾಯಬಹುದು, ಭವೇತ್ ಇರುವನೋ, ಯಾವತ್ ಎಲ್ಲಿಯವರೆಗೆ, ಇಹ ಈ ಜಗತ್ತಿನಲ್ಲಿ, ಈಶ್ವರ ಪರಮಪ್ರಭು. ಅನುವಾದ ಮತ್ತೆ ಭಾವಾರ್ಥ ಶ್ರೀಲ ಪ್ರಭುಪಾದರಿಂದ. ಶ್ರೀಲ ಪ್ರಭುಪಾದಕಿ ಜೈ. ದೇವತೆಗಳಿಗೆ ಸಹಾಯ ಮಾಡಲು ಭಗವಂತನು ಆಗಲೇ ತನ್ನ ಕರ್ತವ್ಯವನ್ನು ನಿರ್ವಹಿಸಿದ್ದಾನೆ. ಈಗ ಉಳಿದದ್ದನ್ನು ನಿರೀಕ್ಷಿಸುತ್ತಿದ್ದಾನೆ. ನೀವು ಪಾಂಡವರು ಭಗವಂತನು ಈ ಭೂಮಿಯ ಮೇಲಿರುವವರೆಗೂ ಕಾಯಬಹುದು. ಭಾವಾರ್ಥ: ಭಗವಂತನ ದ್ವೇಷಿಗಳಷ್ಟೇ ಅಲ್ಲದೆ ಅವನ ಭಕ್ತರ ದ್ವೇಷಿಗಳೂ ಆದ ಅಸುರರು ಈ ಐಹಿಕ ಜಗತ್ತಿನ ದೇವತಾ ಶಾಸಕರನ್ನು ಅತಿಯಾಗಿ ಪೀಡಿಸುತ್ತಾರೆ. ಆಗ ದೇವತೆಗಳ ಸಹಾಯಕ್ಕೆಂದು ಆಧ್ಯಾತ್ಮಿಕ ಆಕಾಶದಲ್ಲಿ ಅತ್ಯುನ್ನತ ಲೋಕವಾದ ಕೃಷ್ಣ ಲೋಕದಿಂದ ಭಗವಂತನು ಅವತರಿಸಿ ಬರುತ್ತಾನೆ. ಹಿಂದೆ ಹೇಳಿದಂತೆ ಬದ್ಧರಾದ ಜೀವಿಗಳು ಐಹಿಕ ಜಗತ್ತಿನ ಸಂಪನ್ಮೂಲಗಳ ಮೇಲೆ ಪ್ರಭುತ್ವ ಸ್ಥಾಪಿಸುವ ಬಲವಾದ ಬಯಕೆಯಿಂದ ಕೂಡಿರುತ್ತಾರೆ. ಈ ಬಯಕೆಯಿಂದ ಆದೇಶಿತವಾದ ತಮ್ಮದೇ ಆಯ್ಕೆಯಿಂದ ಐಹಿಕ ಸಂಬಂಧಗಳ ಸಂಪರ್ಕ ಬೆಳೆಸುತ್ತಾರೆ. ತಾವು ಸಮೀಕ್ಷಿಸಿದ ಎಲ್ಲಕ್ಕೂ ನಕಲಿ ಪ್ರಭುಗಳಾಗುತ್ತಾರೆ. ಪ್ರತಿಯೊಬ್ಬನು ನಕಲಿ ದೇವತೆಯಾಗಲು ಪ್ರಯತ್ನಿಸುತ್ತಿದ್ದಾನೆ. ಅಂತಹ ನಕಲಿ ದೇವತೆಗಳ ಮಧ್ಯೆ ತೀವ್ರ ಸ್ಪರ್ಧೆ ಇದೆ. ಅಂತಹ ಸ್ಪರ್ಧಾಳುಗಳನ್ನೇ ಸಾಮಾನ್ಯವಾಗಿ ಅಸುರರೆಂದು ಕರೆಯಲಾಗಿದೆ. ಈ ಜಗತ್ತಿನಲ್ಲಿ ಅಸಂಖ್ಯ ಅಸುರರಿದ್ದಾಗ ಅದು ಭಗವಂತನ ಭಕ್ತರಿಗೆ ನರಕವಾಗಿ ಪರಿಣಮಿಸುತ್ತದೆ. ಅಸುರರ ಹೆಚ್ಚಳದಿಂದಾಗಿ ಸ್ವಭಾವತಃ ಭಗವಂತನ ಭಕ್ತರಾದ ಜನ, ಶುದ್ಧ ಭಗವದ್ಭಕ್ತರು ಮತ್ತು ಉನ್ನತ ಲೋಕದಲ್ಲಿರುವ ದೇವತೆಗಳು ಕಷ್ಟಗಳ ಬಿಡುಗಡೆಗಾಗಿ ಭಗವಂತನನ್ನು ಪ್ರಾರ್ಥಿಸುತ್ತಾರೆ. ಮಾನವ ಸಮಾಜವನ್ನು, ಪ್ರಾಣಿ ಸಮುದಾಯವನ್ನು ಕೂಡ ಪತಿತಾವಸ್ಥೆಯಿಂದ ಉದ್ಧರಿಸಲು ತನ್ನ ಧಾಮದಿಂದ ಭಗವಂತನೇ ಸ್ವಯಂ ಅವತರಿಸುತ್ತಾನೆ, ಇಲ್ಲವೇ ತನ್ನ ಕೆಲವು ಭಕ್ತರನ್ನು ನಿಯೋಜಿಸುತ್ತಾನೆ. ಅಂತಹ ವಿಪ್ಲವಗಳು ಮಾನವ ಸಮಾಜದಲ್ಲಷ್ಟೇ ಅಲ್ಲ, ಪ್ರಾಣಿ ಪಕ್ಷಿಗಳ ಮಧ್ಯೆ ಅಥವಾ ಊರ್ಧ್ವಲೋಕದಲ್ಲಿರುವ ದೇವತೆಗಳನ್ನು ಒಳಗೊಂಡಂತೆ ಇತರ ಜೀವಿಗಳ ಮಧ್ಯೆ ಕೂಡ ಸಂಭವಿಸಬಹುದು. ಕಂಸ, ಜರಾಸಂಧ, ಶಿಶುಪಾಲರಂತಹ ಅಸುರರನ್ನು ಸೋಲಿಸಲು ಭಗವಾನ್ ಕೃಷ್ಣನೇ ಸ್ವಯಂ ಅವತರಿಸಿದ್ದಾನೆ. ಮಹಾರಾಜ ಯುಧಿಷ್ಠಿರನ ಆಳ್ವಿಕೆಯ ಅವಧಿಯಲ್ಲೂ ಭಗವಂತನು ಸರಿಸುಮಾರಾಗಿ ಎಲ್ಲ ಅಸುರರನ್ನು ಕೊಂದಿದ್ದಾನೆ. ಈಗ ಅವನು ತನ್ನ ಸಂಕಲ್ಪದಿಂದಲೇ ಈ ಲೋಕದಲ್ಲಿ ಕಾಣಿಸಿಕೊಂಡ ಯದುವಂಶವೆಂಬ ತನ್ನ ಕುಲದ ಲಯಕ್ಕಾಗಿ ಕಾಯುತ್ತಿದ್ದಾನೆ. ತನ್ನ ಶಾಶ್ವತ ಧಾಮಕ್ಕೆ ತಾನೇ ತೆರಳುವ ಮುನ್ನ ಅವರೆಲ್ಲರನ್ನೂ ಕರೆದುಕೊಂಡು ಹೋಗಲು ಭಗವಂತ ಬಯಸಿದ್ದನು. ನಾರದರು ವಿದುರನಂತೆ ಸದ್ಯದಲ್ಲೇ ಪ್ರಾಪ್ತವಾಗಲಿರುವ ಯದುಕುಲ ನಾಶದ ಸಂಗತಿಯನ್ನು ಬಯಲು ಮಾಡಲಿಲ್ಲ. ಆ ಘಟನೆ ಜರುಗಿ ಭಗವಂತ ಪ್ರಸ್ಥಾನಗೈಯುವವರೆಗೂ ಕಾಯುವಂತೆ ರಾಜನಿಗೂ ಅವನ ತಮ್ಮಂದಿರಿಗೂ ಪರೋಕ್ಷವಾಗಿ ಸೂಚನೆ ಕೊಟ್ಟರು. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಶ್ರೀ ಚೈತನ್ಯ ಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪ ಕದಾ ಮಹ್ಯಂ ದದಾತಿ ಸ್ವಪದಾಂಕಿತಂ. ವಂದೇಹಂ ಶ್ರೀಗುರು ಶ್ರೀಯುತಪದಕಮಲಂ ಶ್ರೀಗುರು ವೈಷ್ಣವಾಂಶ್ಚ ಶ್ರೀರೂಪಂ ಸಾಗ್ರಜಾತಂ ಸಗಣ ರಘುನಾಥಂ ಸಂತ ಜೀವಂ ಸಾದ್ವೈತಂ ಸಾವಧೂತಂ ಪರಿಜನ ಸಹಿತಂ ಕೃಷ್ಣ ಚೈತನ್ಯ ದೇವಂ ಶ್ರೀ ರಾಧಾ ಕೃಷ್ಣ ಪಾದಾನ್ ಸಹಗಣ ಲಲಿತಾ ಶ್ರೀ ವಿಶಾಖಾನ್ವಿತಾಂಶ್ಚ. ಹೇ ಕೃಷ್ಣ ಕರುಣಾ ಸಿಂಧು ದೀನಬಂಧು ಜಗತ್ಪತೆ ಗೋಪೇಶ ಗೋಪಿಕಾ ಕಾಂತ ರಾಧಾ ಕಾಂತ ನಮಸ್ತುತೆ. ತಪ್ತ ಕಾಂಚನ ಗೌರಾಂಗಿ ರಾಧೆ ವೃಂದಾವನೇಶ್ವರಿ ವೃಷಭಾನುಸುತೆ ದೇವಿ ಪ್ರಣಮಾಮಿ ಹರಿಪ್ರಿಯೇ. ವಾಂಛಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯೇವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ನಮೋ ವಿಷ್ಣುಪದಾಯ ಕೃಷ್ಣಪೃಷ್ಠಾಯ ಭೂತಲೆ
श्रीमते भक्तिवेदांत स्वामी नामिने। नमस्ते सरस्वती देवी गौरवाणी प्रचारिणी निर्विशेष शून्यवादी पाश्चात्य देशतारिणी। नमो विष्णुपदाय कृष्णपृष्ठाय भूतले श्रीमती जयपताक स्वामी नामिने। नमो आचार्य पादाय नित्याय कृपपदायने गुरुकथादामदाय नगरग्रामतारिणे। जय श्री कृष्ण चैतन्य प्रभु नित्यानंद श्री अद्वैता गदाधर श्रीवासादि गौरभक्त वृंद। हरे कृष्णा 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 हरे 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 राम 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 हरे हरे। ಹರೇ ಕೃಷ್ಣ. ಮತ್ತೊಮ್ಮೆ ಅನುವಾದ ಓದ್ಬಿಟ್ಟು ಚರ್ಚೆಯನ್ನು ಮುಂದುವರಿಸೋಣ. ದೇವತೆಗಳಿಗೆ ಸಹಾಯ ಮಾಡಲು ಭಗವಂತನು ಆಗಲೇ ತನ್ನ ಕರ್ತವ್ಯವನ್ನು ನಿರ್ವಹಿಸಿದ್ದಾನೆ. ಈಗ ಉಳಿದದ್ದನ್ನು ನಿರೀಕ್ಷಿಸುತ್ತಿದ್ದಾನೆ. ನೀವು ಪಾಂಡವರು ಭಗವಂತನು ಈ ಭೂಮಿಯ ಮೇಲಿರುವವರೆಗೂ ಕಾಯಬಹುದು. ಹರೇ ಕೃಷ್ಣ. ನಾವು ಈ ಅಧ್ಯಾಯದಲ್ಲಿ ಹೇಗೆ ನಾರದರು ಮೊದಲಿಗೆ ವಿದುರರು ಧೃತರಾಷ್ಟ್ರನ ಆಸ್ಥಾನಕ್ಕೆ ಬರ್ತಾರೆ, ಯುಧಿಷ್ಠಿರ ಮತ್ತೆ ಅವರನ್ನೆಲ್ಲರೂ ಸಂತೋಷವಾಗಿ ಬರಮಾಡಿಕೊಳ್ತಾರೆ. ಅವ್ರಿಗೆ ಭಕ್ತರಿಗೆ ಮಾಡುವಂತಹ ಪೂಜಾ ಪುನಸ್ಕಾರಗಳನ್ನು ಮಾಡಿ ಅವರನ್ನ ಕರ್ಸ್ಕೊಳ್ತಾರೆ. ಮತ್ತೆ ಎಲ್ಲರೂ ಸಂತೋಷವಾಗಿರ್ತಾರೆ. ಮತ್ತೆ ಈ ಸಂತೋಷದಲ್ಲಿರುವಾಗ ಹೇಗೆ ವಿದುರ ತನ್ನ ಪ್ಲಾನ್ ಪ್ರಕಾರ ಬಂದು ಧೃತರಾಷ್ಟ್ರ ಮತ್ತೆ ಗಾಂಧಾರಿಯನ್ನು ಕರೆದುಕೊಂಡು ಹೊರಟೋಗ್ತಾರೆ. ಕರೆದುಕೊಂಡು ಹೋದ್ಮೇಲೆ ಆ ಸಮಯಕ್ಕೆ ತುಂಬಾ ದುಃಖ ತಪ್ತನಾಗಿರ್ತಾನೆ ಯುಧಿಷ್ಠಿರ ಮತ್ತೆ ಸಂಜಯ. ಆಗ ನಾರದರು ಬರ್ತಾರೆ. ನಾರದರು ಬಂದು ಈಗ ನಾರದರು ಬಂದಾಗ ಏನೇನು ಹೇಳ್ತಾ ಇದ್ದಾರೆ ಅನ್ನೋದನ್ನ ನಾವು ಚರ್ಚೆ ಮಾಡ್ತಾರೆ. ತುಂಬಾ ಹಿಂದಿನ ಶ್ಲೋಕಗಳಲ್ಲಿ ಬ್ರಜನಾಥ್ ಪ್ರಭು ಅವರು, ಗೋಪಿಕಾ ಮಾತಾಜಿ, ಗೋಪಾಲಕೃಷ್ಣ ಪ್ರಭು ಅವರು ಎಲ್ಲರೂ ಚೆನ್ನಾಗಿ ಶ್ಲೋಕಗಳ ವಿಸ್ತಾರವಾಗಿ ಚರ್ಚೆ ಮಾಡಿದ್ವಿ. ಈಗ ನಾರದರು ಹೇಳ್ತಾ ಇದ್ದಾರೆ, ದೇವತೆಗಳಿಗೆ ಸಹಾಯ ಮಾಡಲು ಭಗವಂತನು ಆಗಲೇ ತನ್ನ ಕರ್ತವ್ಯವನ್ನು ನಿರ್ವಹಿಸಿದ್ದಾನೆ. ಈಗ ಉಳಿದದ್ದನ್ನು ನಿರೀಕ್ಷಿಸುತ್ತಿದ್ದಾನೆ. ನೀವು ಪಾಂಡವರು ಭಗವಂತನ ಈ ಭೂಮಿಯ ಮೇಲಿರುವವರೆಗೂ ಕಾಯಬಹುದು. ಇಲ್ಲಿ ಯುಧಿಷ್ಠಿರ ಮಹಾರಾಜಿಗೆ ಮತ್ತೆ ಪಾಂಡವರಿಗೆ ಒಂದು ಇನ್ಸ್ಟ್ರಕ್ಷನ್ ಕೊಡ್ತಾ ಇದ್ದಾರೆ. ಆ ಇನ್ಸ್ಟ್ರಕ್ಷನ್ ಕೊಡಕ್ ಮೊದಲು ಹೇಳ್ತಾ ಇದ್ದಾರೆ, ಭಗವಂತ ಇಲ್ಲಿ ಅವತರಿಸಿದ್ದಾರೆ. ನಾವು ಭಗವದ್ಗೀತೆಯಲ್ಲಿ ನೋಡ್ಬೋದು ಯಾವ ಪರಿಸ್ಥಿತಿಯಲ್ಲಿ ಕೃಷ್ಣ ಅವತಾರ ಮಾಡ್ತಾರೆ ಅಂತ ನಾವು ಚರ್ಚೆ ಮಾಡಿದ್ದೀವಿ. ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭರತಿ ಭಾರತ ಅಭ್ಯುತ್ಥಾನ ಧರ್ಮಸ್ಯ ತದಾತ್ಮಾನಂ ಪ್ರಜಾಮ್ಯಹಂ. ಯಾವಾಗ ಎಲ್ಲೆಲ್ಲಿ ಧರ್ಮದ ಅವನತಿಯಾಗುತ್ತದೋ ಮತ್ತು ಅಧರ್ಮವು ಹೆಚ್ಚುತ್ತದೋ ಆಗ ನಾನು ಸ್ವಯಂ ಅವತಾರ ಮಾಡುತ್ತೇನೆ. ಅದೊಂದು ಕಾರಣ. ಮತ್ತೆ ಇನ್ನೊಂದು ಹೇಳ್ತಾರೆ, ಪರಿತ್ರಾಣಾಯ ಸಾಧೂನ ವಿನಾಶಯ ಚ ದುಷ್ಕೃತ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೇ ಯುಗೇ. ಸಜ್ಜರನ್ನು ರಕ್ಷಿಸುವುದಕ್ಕಾಗಿಯೂ ದುಷ್ಟರನ್ನು ನಾಶ ಮಾಡುವುದಕ್ಕಾಗಿಯೂ ಮತ್ತು ಧರ್ಮದ ತತ್ವಗಳನ್ನು ಮತ್ತೆ ಸ್ಥಾಪಿಸುವುದಕ್ಕಾಗಿಯೂ ನಾನು ಪ್ರತಿಯುಗದಲ್ಲಿ ಅವತರಿಸುತ್ತೇನೆ. ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳಿರುವಂತೆ ಹೇಗೆ ಈ ಭೂಲೋಕದಲ್ಲಿ ದುಷ್ಟರು ಜಾಸ್ತಿ ಆಗ್ತವೋ, ದುಷ್ಪರಿಣಾಮಗಳು ಜಾಸ್ತಿ ಆಗ್ತಾ ಇರ್ತವೋ, ಹೇಗೆ ಈ ಭೂಮಿಗೆ ಭೂತಾಯಿಗೆ ಭಾರ ಜಾಸ್ತಿ ಆಗುತ್ತೋ ಈ ದುಷ್ಟರಿಂದ, ಅಸುರರಿಂದ, ಆಗ ದೇವತೆಗಳೊಂದಿಗೆ ಅವರು ಹೋಗಿ, ನಾವು ಕೇಳಿದ್ದೀವಿ ಏನು ಈ ಹಾಲಿನ ಕಡಲಿನ ಮುಂದೆ ಹೋಗಿ ಬ್ರಹ್ಮ ಮತ್ತೆ ದೇವತೆಗಳು, ಇಂದ್ರ ಬ್ರಹ್ಮಾದಿಗಳು ಮತ್ತೆ ಭೂಮಿ ತಾಯಿ ಎಲ್ಲ ಹೋಗಿ ಪ್ರಾರ್ಥನೆಯನ್ನು ಮಾಡ್ಕೊಳ್ತಾರೆ. ಭೂಮಿ ತಾಯಿ ಯಾವಾಗ ಬ್ರಹ್ಮನ ಹತ್ರ ಹೋಗಿ ತನ್ನ ಹಳಲನ್ನು ತೋಡ್ಕೊಳ್ತಾರೆ, ಆಗ ಬ್ರಹ್ಮ ಮತ್ತೆ ದೇವತೆಗಳು ಸೇರಿ ಹೋಗಿ ಶ್ವೇತ ದ್ವೀಪನ ಅಥವಾ
ಹಾಲಿನ ಕಡಲು ಅಂತಾರೆ. ಅಲ್ಲಿ ಹೋಗಿ ಪ್ರಾರ್ಥನೆ ಸತ್ತಾರೆ. ಆವಾಗ ಭಗವಂತ ಹೇಳ್ತಾರೆ, ನಾನೇ ಬರ್ತೀನಿ, ಅವತರಿಸ್ತೀನಿ ಅಂತ ಹೇಳ್ತಾರೆ. ಸೊ ಇದೆಲ್ಲ ಆಗಿದೆ ಆಲ್ರೆಡಿ. ಭಗವಂತ ಇಲ್ಲಿ ಆ ಅವತರಿಸಿದ್ದಾರೆ, ಮತ್ತೆ ಎಲ್ಲರನ್ನು ಕೂಡ ನಾಶ ಕೂಡ ಮಾಡಿದ್ದಾರೆ. ಇಲ್ಲಿ ಆಲ್ರೆಡಿ ನೋಡಿದ್ವಿ, ಕಂಸ, ಜರಾಸಂಧ, ಶಿಶುಪಾಲರಂತಹ ಅಸುರನ್ನು ಸೋಲಿಸಲು ಭಗವಾನ್ ಕೃಷ್ಣನೇ ಸ್ವಯಂ ಅವತರಿಸಿದ್ದಾನೆ. ಈಗ ನಾವು ಏನು ಅಧ್ಯಾಯ ಚರ್ಚೆ ಮಾಡ್ತಾ ಇದೀವಿ, ಈ ಅಧ್ಯಾಯದ ಆಗುವಷ್ಟಕ್ಕೆ ಎಲ್ಲ ಮುಗಿದಿದೆ. ಈ ಜರಾಸಂಧ, ಕಂಸ, ಮತ್ತೆ ಈ ಕುರುಕ್ಷೇತ್ರ ಯುದ್ಧ ಕೂಡ ಆಗಿ ಹಲವಾರು ರಾಕ್ಷಸ ಮನೋತತ್ವವುಳ್ಳ ಎಲ್ಲರನ್ನು ಸಂಹಾರ ಆಗಿದೆ. ಸೊ ಇಲ್ಲಿ ಪ್ರಭುಪಾದರು ಏನ್ ಹೇಳ್ತಾ ಇದ್ರೆ, ಭಗವಂತನ ದ್ವೇಷಿಗಳಷ್ಟೇ ಅಲ್ಲದೆ ಅವನ ಭಕ್ತರ ದ್ವೇಷಿಗಳು ಆದ ಅಸುರರು ಈ ಐಹಿಕ ಜಗತ್ತಿನ ದೇವತಾಶಾಸ್ತ್ರವನ್ನು ಅತಿಯಾಗಿ ಪೀಡಿಸುತ್ತಾರೆ. ಆಗ ದೇವತೆಗಳ ಸಹಾಯಕ್ಕೆಂದು ಆಧ್ಯಾತ್ಮಿಕ ಆಕಾಶದಲ್ಲಿ ಅತ್ಯುನ್ನತ ಲೋಕವಾದ ಕೃಷ್ಣ ಲೋಕದಿಂದ ಭಗವಂತನು ಅವತರಿಸಿ ಬರುತ್ತಾನೆ. ಹೇಗೆ ನಾವು ಇವಾಗ ಭಗವದ್ಗೀತೆ ಎರಡು ಶ್ಲೋಕಗಳನ್ನು ಚರ್ಚೆ ಮಾಡ್ತೀವಿ, ಅದೇ ರೀತಿ ಭಗವಂತ ಅಲ್ಲಿ ಅವತಾರ ಮಾಡ್ತಾರೆ. ಅದಕ್ಕೆ ಮೊದಲು ಏನಕ್ಕೆ ನಮ್ಗೆ ಈ ಅಸುರ ಪ್ರವೃತ್ತಿ ಬರುತ್ತೆ? ಅದು ಈ ಕಲಿಯುಗದಲ್ಲಿ ಭಕ್ತರು ಅವರೇ ಆಗಿರ್ತಾರೆ, ಅಸುರರು ಅವರೇ. ನಾವು ದ್ವಾಪರ ಯುಗದಲ್ಲಿ ಅಥವಾ ತ್ರೇತಾಯುಗದಲ್ಲಿ ನೋಡಿದ್ರೆ ಅಸುರರು ಬೇರೆ ಆಗಿದ್ರು, ಭಕ್ತರು ಬೇರೆ ಆಗಿಲ್ವಾ? ಈ ಅಸುರರು ಯಾಕೆ ಏನಕ್ಕೆ ಆ ಪ್ರವೃತ್ತಿ ಬರುತ್ತೆ ಅಂತ ಹೇಳಿದ್ರೆ, ಈ ಭೌತಿಕ ಪ್ರಪಂಚದಲ್ಲಿ ಏನ್ ನೋಡಿದ್ರು ತನ್ನದೇ, ನಾನೇ ಅದಕ್ಕೆ ಒಡೆಯ, ಅದಕ್ಕೆ ನಾನೇ ಯಜಮಾನ, ನಾನೇ ಭಗವಂತ ಅಂತ ಕೂಡ ಹೇಳ್ಬೋದು. ಆ ತರ ಮನಸ್ಥಿತಿ ಬರಲಿಕ್ಕೆ ಕಾರಣ ಮೊಟ್ಟ ಮೊದಲನೇ ಕಾರಣ ಏನಂತ ಹೇಳಿದ್ರೆ ಆಕರ್ಷಣೆ. ಈ ಭೌತಿಕ ಆಕರ್ಷಣೆ ಅಂದ್ರೆ ಅಟ್ಯಾಚ್ಮೆಂಟ್. ಈ ಭೌತಿಕ ರೀತಿಯಲ್ಲಿ ಈ ಪ್ರಪಂಚದಲ್ಲಿರುವ ಎಲ್ಲ ವಸ್ತುಗಳ ಮೇಲೆ ಅಟ್ಯಾಚ್ಮೆಂಟ್ ಬರುತ್ತೆ. ನಾನೊಂದು ಲೆಕ್ಚರ್ ಅಲ್ಲಿ ಕೇಳ್ತಾ ಇದ್ದೆ, ಅಚ್ಯುತ ಪ್ರಭುಗಳು, ಅಚ್ಯುತ ಕೃಷ್ಣ ಸೇವ್ ಸಖಾ ಪ್ರಭು, ಅವರು ಒಂದು ಲೆಕ್ಚರ್ ಅಲ್ಲಿ ಹೇಳ್ತಾರೆ, ಈ ಅಟ್ಯಾಚ್ಮೆಂಟ್ ಗೆ ಒಂದು ಎಕ್ಸಾಂಪಲ್ ಕೊಡ್ತಾರೆ. ಏನಂತ ಹೇಳಿದ್ರೆ, ಈಗ ಒಂದು ತಿಳ್ಕೊಳ್ಳಿ, ಅಟ್ಯಾಚ್ಮೆಂಟ್ ಹೇಗೆ ಬೆಳೆಯುತ್ತೆ. ಇವಾಗ ತಿಳ್ಕೊಳ್ಳಿ, ನಮ್ ಮನೆಗೆ ಅಥವಾ ನಾವು ಒಬ್ಬ ಸ್ನೇಹಿತ ಬರ್ತಾನೆ, ಬಂದ್ಬಿಟ್ಟು ತುಂಬಾ ಇಬ್ರು ರಿಚ್ ಆಗಿರ್ತಾರೆ. ಬಂದ್ಬಿಟ್ಟು ನಾನು ಕೆಲವು ಕೆಲಸಗಳ ನಿಮಿತ್ತ ಹೊರಗಡೆ ಹೋಗ್ಬೇಕಾಗಿದೆ, ನನ್ನ ಹತ್ರ 1 ಕೋಟಿ ರೂಪಾಯಿ ಇದೆ, ಇದನ್ನ ನಾನು ಇಲ್ಲಿ ಇಟ್ಬಿಟ್ಟು ಹೋಗೋದು ಸರಿ ಅಲ್ಲ, ನಾನು ಇಲ್ಲೇ ನಮ್ಮ ಮನೇಲಿ ಹೋಗೋದು ಸರಿ ಅಲ್ಲ, ಮತ್ತೆ ನಾನು ಅದನ್ನ ತಗೊಂಡೋಗೋದಕ್ಕೂ ಆಗೋದಿಲ್ಲ. ಆದ್ರಿಂದ 1 ವಾರದ ಸಮಯಕ್ಕೆ ಈ 1 ಕೋಟಿ ರೂಪಾಯಿಗಳನ್ನ ನಿನ್ನ ಹತ್ರ ಇಟ್ಕೋ, ನಾನು 1 ವಾರದ ನಂತರ ಬಂದ್ಬಿಟ್ಟು ತಗೊಳ್ತೀನಿ. ಸರಿ ಆಯ್ತು, ಅವನೇನ್ ಹೇಳ್ತಾನೆ, ಆಯ್ತು ಕೊಡಪ್ಪ, ಕೊಡ್ತೀನಿ. ಅವ್ನು ಇಟ್ಕೊಂಡಿರ್ತಾನೆ. ಸರಿ 1 ವಾರ ಆಗಿದ ತಕ್ಷಣ ಕೇಳ್ತಾನೆ, ನಾನು ದುಡ್ಡು ಕೊಟ್ಟಿದ್ನಲ್ಲ ಕೊಡು ಅಂತೇಳಿ. ಅದು ಆಯ್ತಾ ಅಂತ ಅವನು. ಆದ್ರೆ ಈ ಕಥೆಯಲ್ಲಿ ಒಂದು ಟ್ವಿಸ್ಟ್ ತಗೊಳ್ಳೋಣ. ಏನಂತ ಹೇಳಿದ್ರೆ, ಅದೇ ವ್ಯಕ್ತಿಗೆ ಒಂದು ಲಾಟರಿಯಲ್ಲಿ 1 ಕೋಟಿ ಬಂತು ಅಂತ ತಿಳ್ಕೊಳ್ಳಿ. ಒಂದು ಅನೌನ್ಸ್ ಆಗುತ್ತೆ, ನ್ಯೂಸ್ ಪೇಪರ್ ಅಲ್ಲಿ ಬರುತ್ತೆ, ಇಂತಿಂತ ವ್ಯಕ್ತಿಗೆ ಇಂತಿಂತ ನಂಬರ್ಗೆ ಲಾಟರಿ ಬಂದಿದೆ 1 ಕೋಟಿ ರೂಪಾಯಿ. ತುಂಬಾ ಸಂತೋಷವಾಗಿರ್ತಾನೆ, 1 ಕೋಟಿ ಬಂದ್ಬಿಟ್ಟು ನನಗೆ ಅಂತೇಳಿ ಸಂತೋಷವಾಗಿರ್ತಾನೆ. ಆದ್ರೆ ಅದೇ 1-2-3 ದಿನ ಆಗಿದ ತಕ್ಷಣ ಆ ಲಾಟರಿ ಏಜೆನ್ಸಿ ಅವ್ರು ಬರ್ತಾರೆ. ಬಂದ್ಬಿಟ್ಟು, ನಾವು ತಪ್ಪಾಗಿ ಪ್ರಿಂಟ್ ಮಾಡ್ಬಿಟ್ಟಿದ್ವಿ, ಈ ಲಾಟರಿ ನಿಮ್ಗೆ ಬಂದಿಲ್ಲ, ಅದು ನಿಮ್ಮ ಪಕ್ಕದ ಮನೆ ಅವರಿಗೆ ಬಂದಿದೆ ಅಂತ ಹೇಳ್ತಾರೆ ಅಂತ ತಿಳ್ಕೊಳ್ಳಿ. ಆವಾಗ ಏನಾಗುತ್ತೆ, ಆ ಹಣದ ಮೇಲೆ ಅಟ್ಯಾಚ್ಮೆಂಟ್ ಬೆಳೆದಿರುತ್ತೆ, ತುಂಬಾ ಇದಾಗ್ತೀವಿ, ದುಃಖ. ಅದೇ ರೀತಿ ನೋಡಿ, ಈ ಭೌತಿಕ ವಸ್ತುಗಳ ಮೇಲೆ ನಮ್ಮದಲ್ಲ, ಇದು ಏನಿದ್ರು ಕೂಡ ನಮ್ಮದಲ್ಲ, ಎಲ್ಲ ಸೃಷ್ಟಿಯಲ್ಲಿ ಆಗಿರೋದು ಯಾವುದು ನಮ್ಮದಲ್ಲ. ನಾವು ಬರೇ
ಕೈಯಲ್ಲಿ ಬಂದಿದ್ದೀವಿ, ಬರೆಯ ಕೈಯಲ್ಲಿ ಹೋಗಬೇಕು. ನಾವು ಆ ಮನಸ್ಥಿತಿಯಲ್ಲಿದ್ದಾಗ ನಮ್ಗೆ ಯಾವುದೇ ರೀತಿಯಾದ ಅಟ್ಯಾಚ್ಮೆಂಟ್ ಇರೋದಿಲ್ಲ. ಈ ಸಮಯಕ್ಕೆ ನಮ್ಗೆ ನಮ್ಮದಾಗಿದೆ, ನೆಕ್ಸ್ಟ್ ಸಮಯಕ್ಕೆ ಅದು ನಮ್ಮದಲ್ಲ ಅನ್ನೋ ಪ್ರವೃತ್ತಿಯಲ್ಲಿ ಇದ್ರೆ ನಾವು ಭಕ್ತರಾಗಿರ್ತೇವೆ, ಮತ್ತೆ ಅಥವಾ ಸಜ್ಜನರಾಗಿರ್ತೇವೆ. ಯಾವುದೇ ಕಲಂಕ ಕಲಂಕಗಳಿಲ್ಲದೆ, ಯಾವುದೇ ಮನಸ್ಸಿನಲ್ಲಿ ವಿಚಲಿತರಾಗದೆ ಶುದ್ಧ ಮನಸ್ಸಿನಿಂದ ಇರ್ತೀವಿ. ಯಾವುದೇ ರೀತಿಯಾದ ಅಟ್ಯಾಚ್ಮೆಂಟ್ ನಮ್ಗೆ ಇರುವುದಿಲ್ಲ, ಆಕರ್ಷಣೆ ಇರೋದಿಲ್ಲ. ಸೊ ಯಾವಾಗ ನಾವು ಈ ಅಟ್ಯಾಚ್ಮೆಂಟ್ ಇದು ನನ್ನದು, ನನ್ನಿಂದ ತಯಾರಾಗಿರೋದೆಲ್ಲ ನನ್ನದೇ, ನಾನು ಮಾಡಿರೋದೆಲ್ಲ ನನ್ನದೇ ಅಂತ ಹೇಳ್ತಾರೆ. ಆದ್ರೆ ಯಾವ್ದು ಏನು ಮಾಡಿರಲ್ಲ, ಎಲ್ಲನೂ ಭಗವಂತ ಕೊಟ್ಟಿರಂತಹ ವಸ್ತುಗಳಿಂದ ಅವನು ಮಾಡಿರ್ತಾನೆ. ಆದ್ರೆ ಅವನೇನ್ ತಿಳ್ಕೊಳ್ತಾನೆ, ಇದನ್ನ ನಾನೇ ಮಾಡಿದ್ದೀನಿ. ಒಂದು ಕಾರನ್ನ ಸೃಷ್ಟಿ ಮಾಡಿದ್ರೆ, ಇದನ್ನಂತೆ ನನ್ನೇ ಪೇಟೆಂಟ್ ಮಾಡಿಸ್ಕೊಂಡ್ಬಿಡ್ತಾರೆ. ಇವಾಗ ವಿಜ್ಞಾನಿಗಳೆಲ್ಲ ಅದನ್ನ ಮಾಡಿದ್ದಾರೆ. ಏನೇ ಒಂದು ಕಂಡುಹಿಡಿದ್ರು ಕೂಡ ಅದನ್ನ ಪೇಟೆಂಟ್ ಅಂತ ಮಾಡ್ಬಿಡ್ತಾರೆ. ನಾನೇ ಅದಕ್ಕೆ ಸೃಷ್ಟಿಕರ್ತ ನಾನೇ ಅಂತ ಹೇಳಿಬಿಟ್ಟು ಹೇಳ್ತಾರೆ. ಆ ತರ ಮನೋಭಾವನೆ ಬಂದಾಗ ಏನಾಗುತ್ತೆ, ಆ ತರ ಮನೋಭಾವನದ ವ್ಯಕ್ತಿಗಳು ಯಾವಾಗ ಜಾಸ್ತಿ ಆಗ್ತಿರೋ, ಅಸುರರು ಜಾಸ್ತಿ ಆಗ್ತಾರೋ, ಅವ್ರೆಲ್ಲ ಏನ್ ಮಾಡ್ತಾರೆ, ಭಗವತ್ ಭಕ್ತರಿಗೆ ಅಥವಾ ಶುದ್ಧ ಭಕ್ತರಿಗೆ ತೊಂದರೆಯನ್ನು ಕೊಡ್ತಾ ಇರ್ತಾರೆ. ಆ ಪರಿಸ್ಥಿತಿಯಲ್ಲಿ ಯಾವಾಗ ಈ ಭಕ್ತರಿಗೆ ದ್ವೇಷಿಗಳಾಗಿರ್ತಾರೆ, ಮತ್ತೆ ತೊಂದರೆಯನ್ನು ಕೊಡ್ತಾ ಇರ್ತಾರೆ, ಆಗ ಭಗವಂತ ಅದನ್ನ ಸರಿ ಮಾಡ್ಲಿಕ್ಕೆ ಅವತರಿಸುತ್ತಾರೆ. ಸೊ ನಾವು ಇನ್ನೊಂದು ತಿಳ್ಕೊಬಹುದು, ಏನಂತ ಹೇಳಿದ್ರೆ, ಈ ಧರ್ಮ ಅಂತ ಹೇಳಿ ಏನು, ಧರ್ಮ ಎಂದರೇನು ಅದನ್ನು ನಾವು ಫಸ್ಟ್ ತಿಳ್ಕೊಬೇಕು. ಆ ಧರ್ಮ ಏನು, ಹಿಂದೂ ಧರ್ಮನ, ಕ್ರಿಶ್ಚಿಯನ್ ಧರ್ಮನ, ಅಥವಾ ಮುಸ್ಲಿಂ ಧರ್ಮನ, ಅಥವಾ ಏನ್ ಹೇಳುದು, ಇದೆಲ್ಲ ಯಾವುದು ಅಲ್ಲ, ಸನಾತನ ಧರ್ಮ. ಅಂದ್ರೆ ಸನಾತನ ಧರ್ಮ ಅಂದ್ರೆ ಅನಾದಿ ಕಾಲದಿಂದ ಬಂದಿರುವಂತಹ ಧರ್ಮ. ಅಂದ್ರೆ ಸನಾತನ ಧರ್ಮ ಅಂದ್ರೆ ಏನು, ನಾನು ಇದೇ ಲೆಕ್ಚರ್ ಅಲ್ಲೇ ಕೇಳ್ತಾ ಇದ್ದೆ, ಅವ್ರ ಲೆಕ್ಚರ್ ಅಲ್ಲಿ ಕೇಳ್ತಾ ಇದ್ದೆ, ಸನಾತನ ಧರ್ಮ ಅಂದ್ರೆ ಜೈ ಶ್ರೀರಾಮ್ ಅಂತ ವಾಟ್ಸಪ್ ಸ್ಟೇಟಸ್ ಅಲ್ಲಿ ಹಾಕೊಂಡ್ರೆ ಅದು ಸನಾತನ ಧರ್ಮನ, ಅಥವಾ ಏನೇನೋ ವೈರಲ್ ವಿಡಿಯೋಗಳನ್ನ ಅಪ್ಡೇಟ್ ಮಾಡ್ತಾ ಇದೆ ಅದು ಸನಾತನ, ಅದ್ಯಾವುದು ಅಲ್ಲ ಅಂತ ಹೇಳ್ತಾರೆ. ಉದಾಹರಣೆಗೆ ಸನಾತನ ಧರ್ಮ ಅಂದ್ರೆ ಏನು, ಫಸ್ಟ್ ಆಫ್ ಆಲ್ ಧರ್ಮ ಅಂದ್ರೆ ಏನಂದ್ರೆ, ಉದಾಹರಣೆಗೆ ಉಪ್ಪನ್ನು ತೆಗೆದುಕೊಂಡ್ರೆ ಉಪ್ಪಿನ ಗುಣ ಇರುತ್ತೆ. ಅವರವರ ಗುಣ ಅಂದ್ರೆ ಒಂದು ವಸ್ತುವಿನ ಗುಣ ಏನಿದೆಯೋ ಅದೇ ಅದರ ಧರ್ಮ. ಉದಾಹರಣೆಗೆ ಉಪ್ಪು, ಅದೇನು ಉಪ್ಪಾಗಿರೋದು ಅದರ ಉಪ್ಪಿನ ಗುಣ, ಸಕ್ಕರೆ ಗುಣ ಸಿಹಿಯಾಗಿದೆ. ಅದೇ ರೀತಿ ಈ ಮನುಷ್ಯ ಮಾನವ ಕುಲದ ಈ ಜೀವಿ, ಯಾವುದೇ ಜೀವಿ ಆಗಿರ್ಬೋದು, ಆದ ಜೀವಿಯ ಗುಣ ಏನಂತ ಹೇಳಿದ್ರೆ ಸೇವೆಯಾಗಿರುವುದು. ಏನ್ ಹೇಳ್ತಾರೆ, ಕೃಷ್ಣೇ ಜೀವೇರ ಸ್ವರೂಪವೈ ಕೃಷ್ಣೇರ ನಿತ್ಯ ದಾಸ. ಅವರು ಅಂದ್ರೆ ನಿತ್ಯರ ಕೃಷ್ಣೇರ ದಾಸ ಅಂತ ಹೇಳ್ಬೋದು. ಅವಾಗ ಅಂದ್ರೆ ಏನು, ಈ ಜೀವಿಯ ಗಂಡು ಅಲ್ಲ, ಹೆಣ್ಣು ಅಲ್ಲ, ಭಾರತೀಯ ಅಲ್ಲ, ಅಮೇರಿಕನ್ ಅಲ್ಲ, ಹಿಂದೂ ಅಲ್ಲ, ಕ್ರಿಶ್ಚಿಯನ್ ಅಲ್ಲ, ಮುಸ್ಲಿಂ ಅಲ್ಲ, ಬ್ರಹ್ಮಚಾರಿ ಅಲ್ಲ, ವಾನಪ್ರಸ್ಥಿ ಅಲ್ಲ, ಸನ್ಯಾಸಿನೂ ಅಲ್ಲ, ನಾಯಿನೂ ಅಲ್ಲ, ಬೆಕ್ಕು ಅಲ್ಲ, ಒಂದೊಂದು ಆತ್ಮ. ಆ ಆತ್ಮದ ಗುಣ ಏನು, ಸೇವೆ ಮಾಡು. ಜೀವೇರ ಸ್ವರೂಪವೇ ಕೃಷ್ಣೇರ ನಿತ್ಯದಾಸ ಅಂತೇಳಿ. ಯಾವಾಗ ಈ ಮನುಷ್ಯ ಅದನ್ನ ಮರೆತು, ಅಂದ್ರೆ ಅವನು ಯಾವಾಗ ನಾನ್ ದಾಸ ಅಲ್ಲ, ನಾನ್ ಬಾಸ್ ಅಂತ ಯಾವಾಗ ತಿಳಿದುಕೊಳ್ತಾನೋ, ಈ ಭೌತಿಕ ಜಗತ್ತಿನಲ್ಲಿ ಅನೇಕ ಆಕರ್ಷಣೆ ಬೆಳೆಸ್ಕೊಂಡು ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಆ ಆಕರ್ಷಣೆ ಪ್ರಕಾರ ಯಾವಾಗ ಅವನ ಜೀವನವನ್ನು ನಡೆಸುತ್ತಾನೋ, ಈ ಬಿಲ್ಡಿಂಗ್ಗಳ ಮೇಲೆ ಬಿಲ್ಡಿಂಗ್ಗಳು, ಧನ ಸಂಪಾದನೆ ಮಾಡುವುದು, ಇದೆಲ್ಲ ನಂದೇ, ಇವರೆಲ್ಲ ನನ್ನವರೇ, ಇವರೆಲ್ಲ ನನ್ನ ಸೇವಕರೇ, ಇವರೆಲ್ಲ ನನ್ನ ಅಂಡರಲ್ಲಿ ಅಂತ ಯಾವಾಗ ಆ ಪ್ರವೃತ್ತಿಯನ್ನು ಬೆಳೆಸ್ಕೊಳ್ತಾರೆ, ಆಗ ಏನಾಗುತ್ತೆ, ಅವರು ಅಸುರರಾಗಿ ಮಾರ್ಪಾಡಾಗ್ತಾರೆ.
ಆದ್ರೆ ಈ ಜೀವಿಯ ಏನು ಸ್ವರೂಪ ಏನು ನಿತ್ಯ ದಾಸರಾಗಿದೆ. ಅದನ್ನ ತಿಳಿದುಕೊಂಡು ಯಾವಾಗ ನಾವು ನಮ್ಮ ಜೀವನವನ್ನು ನಡೆಸುತ್ತೀವೋ ಆವಾಗ ಬರ್ತಾರ. ಭೂಮಿಗೆ 2 ರೀತಿಯಾದ ಭಾರಗಳು. ಏನು ಅಂತ ಹೇಳಿದ್ರೆ, ಒಂದು ಬಂದ್ಬಿಟ್ಟು ಅಸುರರ ಭಾರ, ಅಂದ್ರೆ ಮೃಗ ಅಥವಾ ಪ್ರಾಣಿಗಳ ರೀತಿಯಲ್ಲಿ ಜೀವನವನ್ನು ನಡೆಸುವುದು. ಮತ್ತೆ ಇನ್ನೊಂದು ಪ್ರೀತಿಯ ಭಾರ ಅಥವಾ ಲವ್ ಅಂತ ಹೇಳಿ ಇಂಗ್ಲಿಷ್ ನಲ್ಲಿ ಹೇಳಿದ್ರೆ ಬರ್ಡನ್ ಆಫ್ ಬೀಸ್ಟ್ ಮತ್ತು ಬರ್ಡನ್ ಆಫ್ ಲವ್. ಭೂಮಿಗೆ ಈ ಬರ್ಡನ್ ಆಫ್ ಲವ್ ಅನ್ನೋದ್ರಿಂದ ಯಾವುದೇ ತೊಂದರೆ ಆಗುತ್ತೆ. ಈ ಪ್ರೀತಿಯಿಂದ ಏನ್ ಹೇಳ್ತದೆ, ಈ ಪ್ರೀತಿಯ ಭಾರ ಅನ್ನೋದಿದೆ, ಅದನ್ನ ಭೂಮಿ ತಾಯಿಯನ್ನು ತಡ್ಕೊಳ್ಳುತ್ತೆ. ಅಥವಾ ಯಾವುದೇ ಪ್ರಾಣಿ ಜೀವಿ ಆಗ್ಲಿ ಯಾವುದೇ ಆಗ್ಲಿ, ತಾಯಿ ಆದವಳು ಒಂದು ಪ್ರೀತಿಯನ್ನ ಎಷ್ಟು ಕಷ್ಟ ಕೊಡ್ತಾ ಇದ್ರು ಆ ಪ್ರೀತಿಯನ್ನ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಅದನ್ನ ತಡ್ಕೊತಾರೆ. ಆದ್ರೆ ಅಸುರರ ಪ್ರವೃತ್ತಿ ಅಂತ ಹೇಳಿದ್ರೆ ಅದನ್ನು ತಡ್ಕೊಳ್ಳೋದಿಲ್ಲ. ಆವಾಗ ಹೋಗಿ ಕಂಪ್ಲೇಂಟ್ ಮಾಡ್ತಾರೆ. ಅವಾಗ ಭಗವಂತ ಬಂದು ಅವತರಿಸುತ್ತಾರೆ. ಸೊ ಇಲ್ಲಿ ನಾವು ಮುಂದೆ ನೋಡ್ತಾ ಇದ್ದೀವಿ, ಇಲ್ಲಿ ಹ್ಮ್ ಮಾನವ ಸಮಾಜವನ್ನು ಪ್ರಾಣಿ ಸಮುದಾಯವನ್ನು ಕೂಡ ಪತಿತಾವಸ್ಥೆಯಿಂದ ಉದ್ಧರಿಸಲು ತನ್ನ ಧಾಮದಿಂದ ಭಗವಂತನೇ ಸ್ವಯಂ ಅವತರಿಸುತ್ತಾನೆ. ಇಲ್ಲವೇ ತನ್ನ ಕೆಲವು ಭಕ್ತರನ್ನು ನಿಯೋಜಿಸುತ್ತಾನೆ. ಅನೇಕ ವಿಪ್ಲವಗಳು ಮಾನವ ಸಮಾಜದಲ್ಲಷ್ಟೇ ಅಲ್ಲ, ಪ್ರಾಣಿ ಪಕ್ಷಿಗಳ ಮಧ್ಯೆ ಅಥವಾ ಊರ್ಧ್ವ ಲೋಕದಲ್ಲಿರುವ ದೇವತೆಗಳನ್ನು ಒಳಗಡೆ ಇತರ ಜೀವಿಗಳ ಮಧ್ಯೆ ಕೂಡ ಸಂಭವಿಸಬಹುದು. ನೋಡಿ, ಭಗವಂತ ಈ ಪ್ರಪಂಚದಲ್ಲಿ ಮಾನವನಾಗೆ ಮಾನವ ಸಮಾಜದಲ್ಲೇ ಬಂದು ಅವತಾರ ತಗೊಳ್ತಾರೆ ಅಂತ ನಾವು ಹೇಳಿಕ್ಕಾಗುತ್ತೆ. ನಾವು ಹಿಂದೆ ನೋಡಿದೀವಿ, ನಾವು ಹೇಗೆ ವರಾಹ ಅವತಾರ ಆಗಿರ್ಬೋದು, ಅಥವಾ ಮೀನ ಅವತಾರ ಆಗಿರ್ಬೋದು, ಮತ್ಸ್ಯ ಅವತಾರ ಆಗಿರ್ಬೋದು, ನಾರಸಿಂಹನ ಅವತಾರ ಆಗಿರ್ಬೋದು. ಆತರ ಹಲವಾರು ಅವತಾರಗಳಲ್ಲಿ ಬಂದ್ಬಿಟ್ಟು ನಮ್ಮನ್ನ ಕಾಪಾಡ್ತಾರೆ, ಭಕ್ತರನ್ನು ಕಾಪಾಡ್ತಾರೆ, ಧರ್ಮವನ್ನು ಸಂಸ್ಥಾಪನೆಯನ್ನು ಮಾಡ್ತಾ ಇರ್ತಾರೆ ಅಂತೇಳಿ ಇಲ್ಲಿ ನಾವು ಅರ್ಥ ಮಾಡ್ಕೋಬೇಕು. ಅಂದ್ರೆ ಇತರ ಜೀವಿಗಳ ಮಧ್ಯೆ ಕೂಡ ಭಗವಂತ ಬಂದ್ಬಿಟ್ಟು ಅವತಾರವನ್ನು ತಗೊಳ್ತಾರೆ, ಅದು ಸಂಭವ ಇದೆ ಅಂತ ಹೇಳ್ತಾರೆ. ಸೊ ಬಂದ್ಬಿಟ್ಟು ಯಾವಾಗ ಈ ಕಂಸ, ಜರಾಸಂಧ, ಶಿಶುಪಾಲರಂತ ಅಸುರರನ್ನು ಸೋಲಿಸಲು ಭಗವಾನ್ ಕೃಷ್ಣನೇ ಸ್ವಯಂ ಅವತಾರ. ಅಂದ್ರೆ ಇವಾಗ ಆಲ್ರೆಡಿ ಈ ಇವ್ರನ್ನೆಲ್ಲನು ಈ ಅಸುರರು ಯಾರು ಇದ್ದಾರೆ, ಈ ಕಂಸ, ಜರಾಸಂಧ ಮತ್ತೆ ದುರ್ಯೋಧನ, ಈ ತರ ಮನಸ್ಥಿತಿಯಲ್ಲಿ ಇರೋರ್ನೆಲ್ಲರನ್ನು ಕೂಡ ಸಂಹಾರ ಮಾಡಿ ಆಗಿದೆ. ಮತ್ತೆ ಇವಾಗ ವೇಟ್ ಮಾಡ್ತಾ ಇದ್ದಾರೆ ಅಂತ ನಾರದ್ ಮಹರ್ಷಿಗಳು ಹೇಳ್ತಾ ಇದ್ದಾರೆ ಯುಧಿಷ್ಠಿರಿಗೆ. ಏನು ಅವರು ತನ್ನ ಸಂಕಲ್ಪದಿಂದಲೇ ಈ ಲೋಕದಲ್ಲಿ ಕಾಣಿಸಿಕೊಂಡ ಯದುವಂಶವೆಂಬ ತನ್ನ ಕುಲದ ಲಯಕ್ಕೆ ಕಾಯುತ್ತಿದ್ದಾನೆ. ಸೃಷ್ಟಿ ಲಯ ಅಂತ ಹೇಳ್ತಾರಲ್ಲ, ಅಥವಾ ಲಯ ಅಂತ ಹೇಳಿದ್ರೆ ಕೊನೆಗೊಳಿಸೋಳು. ಅಂದ್ರೆ ಅವರ ಅವತಾರವನ್ನು ಕೊನೆಗೊಳಿಸ್ಕೊಂಡು ಮತ್ತೆ ಕೃಷ್ಣ ಲೋಕಕ್ಕೆ ಹೋಗೋದಕ್ಕೆ ಸಜ್ಜಾಗ್ತಾ ಇದ್ದಾರೆ ಅಂತ ಹೇಳ್ತಾರೆ. ಅಂದ್ರೆ ಏನಕ್ಕೆ ಅಂತ ಹೇಳಿದ್ರೆ ಅವರು ಹಾಗೆ ನನ್ನಾಗೆ ಹೋಗುವುದು. ಆದ್ರೆ ಅವರು ಏನ್ ಹೇಳಿದ್ರು, ಅವರ ಅವತಾರ ಹಾಕಕ್ ಮೊದ್ಲು ಅವರ ಅನುಯಾಯಿಗಳೆಲ್ಲ ಎಲ್ಲ ದೇವತೆಗಳು ಕೂಡ ಯದುವಂಶದಲ್ಲಿ ನೀವು ಬನ್ನಿ ಅಂತ ಹೇಳಿರ್ತಾರೆ. ಅವ್ರು ಕೂಡ ನಿಮ್ಮ ಜನ್ಮವನ್ನು ತೆಗೆದುಕೊಳ್ಳಿ ಅಂತ ಹೇಳಿರ್ತಾರೆ. ಅವ್ರನ್ನೆಲ್ಲರನ್ನು ವಾಪಸ್ ತೆಗೆದುಕೊಳ್ಳುವುದು, ವಾಪಸ್ ಕರ್ಕೊಂಡು ಹೋಗೋದು ಕೃಷ್ಣನ ಉದ್ದೇಶ ಆಗಿರುತ್ತೆ. ಅದಕ್ಕೋಸ್ಕರ ಅದನ್ನು ಕಾಯ್ತಾ ಇದ್ದಾರೆ ಅಂತ ಹೇಳ್ತಾರೆ. ಏಕೆ ಅಂತ ಹೇಳಿದ್ರೆ ಈ ಯದುವಂಶದಲ್ಲಿರುವವರೆಲ್ಲರೂ ದೇವತೆಗಳು, ತುಂಬಾ ಶಕ್ತಿಯನ್ನು ಕೂಡಿರ್ತಾರೆ. ಅವ್ರೇನಾದ್ರೂ ಈ ಕಲಿಯುಗದ ಅಥವಾ ಈ ಮೆಟೀರಿಯಲ್ ಅಂದ್ರೆ ಈ ಭೌತಿಕ ಪ್ರಚೋದನೆಯಿಂದ ಏನಾದ್ರೂ ಅವರ ಇದು ಏನು ಮನಸ್ಥಿತಿಗಳು ಅಸುರರ ಪ್ರೀತಿ ಆದ್ರೆ ಅವರನ್ನ ನಾಶಗೊಳಿಸೋದು ತುಂಬಾ ಕಷ್ಟವಾಗುತ್ತೆ, ಅಸಾಧ್ಯವಾಗುತ್ತೆ. ಅದರಿಂದನೇ ಕೃಷ್ಣ ಏನಂತಂದ್ರೆ, ನಾನು ಯಾವಾಗ ಹೇಳಿದ್ನೋ ಈ ದೇವತೆಗಳಲ್ಲಿ ಇಲ್ಲಿ ಜನ್ಮವನ್ನು ತೆಗೆದುಕೊಂಡಿದ್ದಾರೆ, ಅವ್ರನ್ನ ನಾನೇ ಮತ್ತೆ ಕರೆದುಕೊಂಡು ಹೋಗ್ಬೇಕು ಅನ್ನೋ ಉದ್ದೇಶದಿಂದ
ಇದು ಒಂದು ಕಾರಣ. ಮುಂದಿನ ಚಾಪ್ಟರ್ಗಳಲ್ಲಿ 4, 3 ಮತ್ತೆ 4ನೇ ಸ್ಕಂದಗಳಲ್ಲಿ ವಿದುರ ಮತ್ತೆ ಮೈತ್ರೇಯರ ಇದು ಸಂವಾದನೆ ಇದೆ. ಅದರಲ್ಲಿ ಹಲವಾರು ರೀತಿಯ 16 ರೀತಿಯಾದ ಕಾರಣಗಳು ಕೂಡ ನಾವು ಅದರಲ್ಲಿ ಚರ್ಚೆ ಮಾಡ್ಬೋದು. ಏನಕ್ಕೆ ಈ ಯದುವಂಶದ ತನ್ನ ವಂಶವನ್ನು ಏಕೆ ಅವರು ನಾಶ ಆಗೋ ತರ ಮಾಡಿ ಮತ್ತೆ ಅವರು ಕೃಷ್ಣ ಈ ಈ ಭೌತಿಕ ಲೋಕದಿಂದ ಕೃಷ್ಣ ಲೋಕಕ್ಕೆ ಹೊರಡ್ತಾರೆ ಅಂತ ಹೇಳೋದನ್ನ ನಾವು ಅಲ್ಲಿ ತುಂಬಾ ಚರ್ಚೆ ಮಾಡ್ಬೋದು. ಸೊ ಇನ್ನೊಂದು ನಾವು ಇಲ್ಲಿ ತಿಳ್ಕೊಳ್ತೀವಿ ಏನಂತ ಹೇಳಿದ್ರೆ, ನಾರದರು ವಿದುರರಂತೆ ಸದ್ಯದಲ್ಲೇ ಪ್ರಾಪ್ತವಾಗಲಿರುವ ಯದುಕುಲ ನಾಶದ ಸಂಗತಿಯನ್ನು ಬಯಲು ಮಾಡಲಿಲ್ಲ. ಏನಕ್ಕೆ ಅಂತಂದ್ರೆ ಇದು ಆಲ್ರೆಡಿ ಸಂಭವ ಆಗೋಗಿದೆ. ನಾವು ಮುಂದೆ ಏನು ಓದ್ತೀವಿ, ಏನು ಮೈತ್ರೇಯ 3ನೇ ಸ್ಕಂದ ಮತ್ತೆ 4ನೇ ಸ್ಕಂದದಲ್ಲಿ ವಿದುರ ಮತ್ತು ಮೈತ್ರೇಯರ ಸಂವಾದ ಇದೆಯಲ್ಲ, ಅದು ನಡೆದ ಮೇಲೆ ವಿದುರರು ಭಾಗವತದಲ್ಲಿ ನಾವು ಚರ್ಚೆ ಮಾಡ್ತಾ ಇದ್ವಿ. ಅದೇ ಮುಂದೆ ಬರುತ್ತೆ ಏನೇನು ಸಂವಾದನೆ ಮಾಡಬೇಕು, ಏನೇನು ವಿದುರರು ಮೈತ್ರೇಯಗಳಿಂದ ತಿಳಿದುಕೊಂಡು ಅದನ್ನ ನಾವು ಅಲ್ಲಿ ನೋಡಿ. ಅದು ಆದ್ಮೇಲೆ ವಿದುರರು ಬಂದ್ಬಿಟ್ಟು ಇಲ್ಲಿ ಧೃತರಾಷ್ಟ್ರ ಮತ್ತೆ ಗಾಂಧಾರಿಯನ್ನು ಕರ್ಕೊಂಡು ಹೋಗ್ತಾರೆ. ಇದು ಆಲ್ರೆಡಿ ನಡೆದೋಗಿದೆ. ಆದ್ರೆ ಇಲ್ಲಿ ಹೇಳುದಿಲ್ಲ, ಕೃಷ್ಣ ಆಲ್ರೆಡಿ ಈ ಭೂಲೋಕವನ್ನು ಬಿಟ್ಟು ಹೋಗಿದ್ದಾರೆ ಅಂತ ಹೇಳುದೇ ಇಲ್ಲ. ಯಾಕೆಂದ್ರೆ ಇದು ಒಂದು ನಮ್ಗೆ ಒಂದು ಲೆಸನ್ ಆಗುತ್ತೆ, ಒಂದು ಪಾಠ ಆಗುತ್ತೆ. ಏನಂತ ಹೇಳಿದ್ರೆ, ಯಾವತ್ತು ನಾವು ಕೆಟ್ಟ ಸಮಾಚಾರಗಳನ್ನು ಅದೇನಾಗುತ್ತೆ, ಉದಾಹರಣೆಗೆ ಅಂತ ತಿಳ್ಕೊಳ್ಳಿ, ಒಬ್ಬ ಭಕ್ತರು ಅವರು ಜಪ ಮಾಡ್ತಾ ಇರ್ತಾರೆ ಅಥವಾ ಇನ್ನೇನು ಪೂಜೆ ಮಾಡ್ಲಿಕ್ಕೆ ರೆಡಿ ಆಗ್ತಾ ಇರ್ತಾರೆ, ಪೂಜೆ ಮಾಡ್ತಾ ಇರ್ತಾರೆ. ಅವಾಗ ನಾವು ಕೆಟ್ಟ ಸಮಾಚಾರವನ್ನು ತೆಗೆದುಕೊಂಡ್ರೆ ಏನಾಗುತ್ತೆ, ಅವ್ರ ಮನಸ್ಥಿತಿ ಬೇರೆ ಇರುತ್ತೆ. ಆದ್ರಿಂದನೇ ಹಿರಿಯರು, ಈ ನಾರದರು ಮತ್ತೆ ವಿದುರರು ಎಲ್ಲ ನಮ್ಗೆ ಏನ್ ಈ ಪಾಠ ಕಳ್ಸ್ಕೊಡ್ತಾ ಇದ್ದಾರೆ, ಕೆಟ್ಟ ಸಮಾಚಾರಗಳನ್ನು ನಾವು ಕೊಂಡೊಯ್ಯಬಾರದು. ಅದು ಆಟೋಮೆಟಿಕ್ ಆಗಿ ಅವ್ರಿಗೆ ಸಮಾಚಾರ ತಲುಪುತ್ತೆ ನಮ್ಮಿಂದ, ಅಥವಾ ನಾವು ಹೋಗಿ ತಿಳುವ. ಅದು ಪ್ರಕೃತಿ ಪರವಾಗಿ ಯಾವಾಗ ಆ ನ್ಯೂಸ್ ಸಿಗ್ಬೇಕು ಅದು ಸಿಗ್ತಾ ಇರುತ್ತೆ. ಅದಕ್ಕೆ ನಾವು ಕಾರಣರಾಗಬಾರದು ಅನ್ನೋ ವಿಚಾರನ ನಾವು ತಿಳ್ಕೊಳ್ಬೇಕಾಗುತ್ತೆ. ಸೊ ಅದರಿಂದನೇ ಇಲ್ಲಿ ನಾರದರು ಮತ್ತೆ ವಿದುರರು ಆ ಸಂಗತಿಯನ್ನು ಅವ್ರಿಗೆ ಬಯಲು ಮಾಡಲಿಲ್ಲ. ಈ ಘಟನೆ ಜರುಗಿ ಭಗವಂತ ಪ್ರಸ್ತಾಪಗೈಯುವವರಿಗೆ ಕಾಯುವಂತೆ ರಾಜನಿಗೂ ತಮ್ಮಂದಿರಿಗೆ ಪರೋಕ್ಷವಾಗಿ ಸೂಚನೆ ಕೊಟ್ಟರು. ಪರೋಕ್ಷವಾಗಿ ಹೇಳ್ತಾ ಇದ್ರೆ, ಭಗವಂತ ಇಲ್ಲಿಂದ ಪ್ರಸ್ತಾವನೆ ಆಗುವವರೆಗೂ ನೀವು ಈ ಆಳ್ವಿಕೆಯನ್ನು ಮಾಡಿ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಮತ್ತೆ ಕೊನೆ ಒಂದೆರಡು ಅಡಿಷನ್ ಮಾಡ್ಲಿಕ್ಕೆ ನಾನು ಇಚ್ಛೆ ಪಡ್ತೀನಿ. ಏನಂತ ಹೇಳಿದ್ರೆ, ನಾವು ಈ ಕಲಿಯುಗದಲ್ಲಿ ಭಗವಂತ ಅಥವಾ ಕೃಷ್ಣನನ್ನ ನೋಡ್ಲಿಕ್ಕೆ ಸ್ವಲ್ಪ ಕಷ್ಟ. ಅಂದ್ರೆ ಕೃಷ್ಣನನ್ನ ದೃಷ್ಟಿಯಿಂದ ನೋಡ್ಲಿಕ್ಕೆ ಕಷ್ಟ. ಆದ್ರೆ ನಾವು ಹಲವಾರು ಆಚಾರ್ಯರು, ಹಲವಾರು ನಮ್ಮ ಲೀಡರ್ ಇರ್ತಾರೆ, ಕಲಿಕಾಲರ ನಾಮರೂಪೆ ಕೃಷ್ಣ ಅವತಾರ. ಈ ಕಲಿಯುಗದಲ್ಲಿ ನಾಮರೂಪದಲ್ಲಿ ಕೃಷ್ಣ ಇದ್ದಾರೆ. ನಾವು ಕಣ್ಣಿನಿಂದ ನೋಡ್ತೀವಿ, ಕಿವಿಯಿಂದ ನಾಮರೂಪದಲ್ಲಿ ಕೃಷ್ಣನನ್ನು ನೋಡಬಹುದು. ಅದನ್ನ ನಾವು ಹೇಗೆ ಅಂತ ಹೇಳಿದ್ರೆ, ಉದಾಹರಣೆಗೆ ತಿಳ್ಕೊಳ್ಳಿ, ನಾವು ಟಿವಿ ನೋಡ್ತಾ ಇರ್ತೀವಿ ಅಥವಾ ವಾಟ್ಸಪ್ ಸ್ಟೇಟಸ್ ನೋಡ್ತಾ ಇರೋದಲ್ಲ, ಕೇಳಿಸ್ಕೊಂತಾ ಇರ್ತೀವಿ ಅಂತ ತಿಳ್ಕೊಳ್ಳಿ. ಅದನ್ನ ಕೇಳಿಸ್ಕೊಂತಾ ಇದ್ರು ಕೂಡ ಅದರ ಆಕಾರ ಹೇಗಿದೆ ಅಂತ ಅನ್ನೋದು ನಮ್ಗೆ ಕಣ್ಣಿಗೆ ಬರುತ್ತೆ. ಇವಾಗ ಒಂದು ಅಡ್ವರ್ಟೈಸ್ಮೆಂಟ್ ಅಲ್ಲಿ ಚಿಪ್ಸ್ ಬಗ್ಗೆ ಅವ್ರು ಯಾರಾದ್ರೂ ತಿನ್ನೋದು ಕ್ರಮ್ ಅಂತ ಸೌಂಡ್ ಬಂದ ತಕ್ಷಣ ಏನಾಗುತ್ತೆ, ಓ ಇವ್ರು ಚಿಪ್ಸ್ ತಿಂತಾ ಇದಾರೆ ಅಥವಾ ಮುರುಕ್ ತಿಂತಾ ಇದಾರೆ ಅಂತ ಬರುತ್ತೆ. ಅದು ನಮ್ಗೆ ಕಣ್ಣಲ್ಲಿ ಏನ್ ಬರುತ್ತೆ, ಆ ಚಿಪ್ಸ್ ನ ಆಕಾರ ಬರುತ್ತೆ. ಅದೇ ರೀತಿ ಈ ಕಲಿಯುಗದಲ್ಲಿ ನಾನು ಇದೇ ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ. ಅದೇ ರೀತಿ ತಿಳ್ಕೊಳ್ತೀವಿ, ಕೃಷ್ಣ ಬಂದ್ಬಿಟ್ಟು ಈ ನಾಮದ ರೂಪದಲ್ಲಿ ಇದ್ದಾರೆ. ಆ ನಾಮವನ್ನು ನಾವು ಉಚ್ಚಾರಣೆ ಮಾಡ್ತಾ ಕೃಷ್ಣನನ್ನು ಕಿವಿಯಲ್ಲಿ ಕೇಳ್ತಾ ಇದ್ರೆ, ಆ ಕೃಷ್ಣ ನಮ್ಮ ಮನಸ್ಸಿನಲ್ಲಿ, ನಮ್ಮ ಕಣ್ಣಿನಲ್ಲಿ ಎದುರುಗಡೆ ಬಂದು ನಿಲ್ತಾರೆ. ಅಷ್ಟು ಶಕ್ತಿ ಈ ನಾಮದಲ್ಲಿ ಇದೆ. ಅದಕ್ಕೆ ಹೇಳ್ತಾರೆ, ಕಲಿಕಾಲ ನಾಮರೂಪಿ ಕೃಷ್ಣ ಅವತಾರ. ಕಲಿಕಾಲದಲ್ಲಿ ನಾಮರೂಪವಾದ ಕೃಷ್ಣ ಇದ್ದಾರೆ. ಕೃಷ್ಣನಿಗೂ ಮತ್ತೆ ನಾಮಕ್ಕೂ ಯಾವುದೇ ವ್ಯತ್ಯಾಸವಿಲ್ಲ. ಅದನ್ನ ನಾವು ಚೆನ್ನಾಗಿ ಅರ್ಥ ಮಾಡ್ಕೊಂಡು ಜಪವನ್ನು ಇದು ಮಾಡ್ತಾ ಇದ್ರೆ
ನಮ್ಗೆ ಈ ಭಾಗವತಂ ಭಗವದ್ಗೀತೆ ಏನ್ ಚರ್ಚೆ ಮಾಡ್ತಾ ಇದೀವಿ ಅದು ನಮ್ಗೆ ಚೆನ್ನಾಗಿ ಅರ್ಥ ಆಗುತ್ತೆ. ನಮ್ಮ ಹೃದಯದಲ್ಲಿ ಆ ಕೃಷ್ಣ ಬಂದು ನೆಲೆಸ್ತಾರೆ. ಹರೇ ಕೃಷ್ಣ. ಇಷ್ಟು ಆಲ್ರೆಡಿ ಟೈಮ್ ಆಯ್ತು. ಇಷ್ಟು ಹೇಳಿ ಈ ದಿನದ ಚರ್ಚೆಯನ್ನು ಮುಗಿಸ್ತೇನೆ. ಶ್ರೀಮದ್ ಭಾಗವತಂ ಕಿ ಜೈ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ.